ನಾನು ಚಾರ್ಟರ್ಡ್ ಅಕೌಂಟೆಂಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಕೌಂಟೆಂಟ್. ಓಕೆ ಸರ್, ನೀವು ಎಷ್ಟು ದಿವಸದಿಂದ ಇಲ್ಲಿ ಏನೇನು ತಗೋತಾ ಇದ್ದೀರಿ ಸರ್? ನಾನು ಆಲ್ಮೋಸ್ಟ್ ಒಂದು 9 months ಆಯ್ತು ಇಲ್ಲಿ ತಗೊಂತ. ಡೈರೆಕ್ಟ್ ಆಗಿ ಉತ್ತರ ಕರ್ನಾಟಕ ಗದಗ ಇಂದ ತರಿಸ್ತಾರೆ ಅಂತ ಗೊತ್ತಾಯ್ತು. ಸೊ ದ ಕ್ವಾಲಿಟಿಲೇ ಗೊತ್ತಾಗ್ಬಿಡುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಇದು ಯಾವ್ದು ಗ್ರೌಂಡ್ ನೆಟ್ ಕ್ವಾಲಿಟಿ ಇರ್ಬೋದು, ಮತ್ತೆ ಎಣ್ಣೆ ಕ್ವಾಲಿಟಿ ಇರ್ಬೋದು, ಅಕ್ಕಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನೀವು ಎಷ್ಟು ದಿವಸದಿಂದ ಇಲ್ಲಿ ಆಯಿಲ್ ಮತ್ತೆ ಫುಡ್ ಐಟಮ್ ಎಲ್ಲ ಪರ್ಚೇಸ್ ಮಾಡ್ತೀರಾ? Almost an year, sir. ಎಷ್ಟು ವರ್ಷ ಮೇಡಮ್? 1 year. 1 year ಇಂದ Yeah. ಏನೇನ್ ಪರ್ಚೇಸ್ ಮಾಡಿದ್ರಿ ಮೇಡಮ್ ಇಲ್ಲಿ? I buy oils here, millets, and all the flours. They are very good, sir. ಏನ್ ರಿಸಲ್ಟ್ ಅನ್ಸಿದೆ ಮೇಡಮ್? ಬೇರೆ ಕಡೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್, ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ತಗೋತಾರೆ, ಆದ್ರೆ ನೀವು ಇದೇ ಜಾಗದಲ್ಲಿ ಯಾಕೆ ಬರ್ತೀರಾ? Sir, oils nalli you will know the aroma, sir. The purity is very good. You get the flavor. And while you're cooking also, you don't see that high smoke. ನೀವು ಕುಕಿಂಗ್ ಮಾಡುವಾಗ ಆ ಸ್ಮೆಲ್ Yeah. Groundnut oil, especially, I see the smell is very good, and the smoking point is very good. So it is very good for deep fry. ಅದು ಅವಾಗ ಗೊತ್ತಾಗುತ್ತೆ ನಿಮ್ಗೆ ನ್ಯಾಚುರಲ್ ಆಗಿದೆ ಅಂತ. Yes, sir. ನೀವೇನ್ ವರ್ಕ್ ಮಾಡ್ತಾ ಇದ್ರಿ ಮೇಡಮ್? I'm a nutritionist. ನ್ಯೂಟ್ರಿಷನ್ ಅಂದ್ರೆ ನಿಮ್ಗೆ ಹೆಲ್ತ್ ಕಾನ್ಸಿಯಸ್ ತುಂಬಾ ಇರುತ್ತೆ. Yes, sir. Yes. ಹೇಗೆ ಗೊತ್ತಾಯ್ತು ಮೇಡಮ್ ಈ ಒಂದು ಸ್ಟೋರು? Just walk in, sir. I tried 2-3 times. I saw very good results. ರಿಸಲ್ಟ್ ಎಲ್ಲ ಚೆನ್ನಾಗಿದೆ. Yes. Millets are also very good. Well, cooking nalli gottagatte, sir. You see the flavor. Ragi agli, you see the flavor, right? Taste gottagatte. Sir, I tried many places, sir. ನೀವು ತುಂಬಾ ಕಡೆ ಎಲ್ಲ ನೋಡಿದ್ದೀರಾ? Yes, yes. ರಾಸಾಯನಿಕ ಗೊಬ್ಬರಗಳನ್ನ ಕ್ರಿಮಿನಾಶಕಗಳನ್ನು ಬಳಸದೆ ಈ ರೀತಿ ಬೆಳ್ತಿದ್ದೀನಿ. ಒಟ್ಟು ಇವತ್ತು 3 ವೆರೈಟಿ ಬೆಳೆದಿದ್ದೀನಿ ನಾನು. BPT ಸೋನಾ ಮತ್ತು 15048 RNR ಮತ್ತು ಇದು ಕೆಂಪಕ್ಕಿ. ಇವತ್ತು ನಗರ ಪ್ರದೇಶದಲ್ಲಿ ತುಂಬಾ ಬೇಡಿಕೆ ಇರ್ತಕ್ಕಂಥ ಸಾವಯವದಲ್ಲಿ ಈ ರೀತಿ ಕಳೆದ 25 ವರ್ಷದಿಂದ ಬೆಳಿತಿದ್ದೀನಿ. ಇದು ರಾಜಮುಡಿ ಭತ್ತ. ಇದ್ರ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇದ್ರ ಜೊತೆಗೆ ಅಲ್ಲಿ ಡ್ರೈ ಸೀಡೆಡ್ ಡ್ರಿಲ್ ಇದರಿಂದ ಡ್ರೈ ಸೀಡಿಂಗ್ ಮಾಡಿ ಅಲ್ಲಿ ಒಂದು ಭತ್ತ ಬೆಳೆದಿದ್ವಿ. ಇದು ಒಂದು ಅವ್ರದ್ದು ಘಟಕ, ಅಂದ್ರೆ ಸಾವಯವದ ಯಾವ ತರ ಮಾಡ್ಕೊಂಡಿರೋ ಅದೊಂದು ಘಟಕ ಇದೆ ಇಲ್ಲಿ. ಈ ರೀತಿ ನಾನು ನಿಮ್ಮಲ್ಲಿ ಇವತ್ತು ನಮ್ಮಲ್ಲಿ 26,000 ರೈತರಿದ್ದಾರೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಬೈರಾಪುರ ಗ್ರಾಮದ ಇರುಪಯ್ಯನವರು ಕಳೆದ 25 ವರ್ಷಗಳಿಂದ ತಮ್ಮ 10 ಎಕರೆ ಜಮೀನಿನಲ್ಲಿ ಸಾವಯವ ಭತ್ತವನ್ನು ಬೆಳೆದು ಅಕ್ಕಿಯನ್ನು ಮಾಡಿ ಯಾವುದೇ ರೀತಿ ಕೆಮಿಕಲ್ ಅನ್ನು ಬಳಸ್ತಿರೋದ್ರಿಂದ ಹಲವಾರು ಪ್ರಶಸ್ತಿಗಳನ್ನ ಪಡೆದು ಇಡೀ ಬಳ್ಳಾರಿಯಲ್ಲಿ ಪ್ರಸಿದ್ಧಿಯಾಗಿರೋ ಇವರಿಂದ ಬೆಂಗಳೂರಲ್ಲಿ IT ಕಂಪ್ನಿ ಕೆಲಸ ಮಾಡ್ತಿರುವ ಉತ್ತರ ಕರ್ನಾಟಕದ ಒಬ್ಬ ಎಂಪ್ಲಾಯಿ ಇಲ್ಲಿಂದ ಸಾವಯವ ಅಕ್ಕಿಯನ್ನು ತಂದು ಮತ್ತೆ ಗದಗ್ನಿಂದ ಗಾಣದ ಎಣ್ಣೆಯನ್ನು ತಂದು ಒಂದು ಸಾಪನ್ನು ಮಾಡಿದ್ದಾರೆ. ಕಳೆದ ಯುಗಾದಿಯಲ್ಲಿ ಮಾಡಿ 2026ರ ಯುಗಾದಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ತುಂಬಾ ಜನ ಬರುವಂತವ್ರೆಲ್ಲರೂ ಕೂಡ ಸಾವಯವ ಪದಾರ್ಥಗಳನ್ನ ಎಲ್ಲೆಲ್ಲ ಹುಡುಕ್ತಾರೆ. ಆದ್ರೆ ನಿಜವಾದ ಸಾವಯವ ಬೇಕು ಅಂತಂದ್ರೆ ಬೆಂಗಳೂರಿನ ಜಯನಗರ 9th ಬ್ಲಾಕ್ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರುವಂತ ಹಳ್ಳಿ ತೋಟದ ಪಕ್ಕದಲ್ಲೇ ಇರುವಂತದ್ದು ಇವರ ಒಂದು ಸಾಪು. ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ಪದಾರ್ಥಗಳನ್ನ ತಿನ್ಬೇಕು ಅಂತ ಅಂತಿರೋರು ಒಂದ್ಸಾರಿ ಈ ಸಾಪ್ನ ವಿಸಿಟ್ ಮಾಡಿ ಇಲ್ಲಿ ಸಿಗೋ ಪದಾರ್ಥಗಳನ್ನ ಒಂದ್ಸರಿ ಟ್ರೈ ಮಾಡಿ.